ಅಕ್ಟೋಬರ್ 1ರಂದು ಕನ್ನಡ ಸಾಹಿತ್ಯ ಸಮ್ಮೇಳನ. ತಾಳಿಕೋಟೆ ನೂತನ ತಾಲೂಕಿನ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಎಚ್.ಎಸ್. ಪಾಟೀಲ್ ಸಭಾಭವನದಲ್ಲಿ ಅಕ್ಟೋಬರ್ 1ರಂದು ಒಂದು ದಿನದ ಸಮ್ಮೇಳನವನ್ನು ಮಾಡಲು ತೀರ್ಮಾನಿಸಲಾಗಿದೆ ಎಂದು ಆರ್.ಎಲ್. ಕೊಪ್ಪದ್ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಿನ ಅಧ್ಯಕ್ಷರು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು. ರವಿವಾರ ಬೆಳಗ್ಗೆ 11 ಗಂಟೆಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಾಲಯದಲ್ಲಿ ಈ ಮಾತನ್ನು ಹೇಳಿದರು. ಈ ಸಮ್ಮೇಳನದಲ್ಲಿ ಸುಮಾರು 6,000 ಜನರು ಸೇರಿಸಲು ಸಿದ್ಧತೆಗಳನ್ನು ನಡೆದಿದೆ. ಕೆಲವೇ ದಿನಗಳಲ್ಲಿ ಸಮ್ಮೇಳನ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗುತ್ತದೆ. ಕನ್ನಡ ಪರ ಸಂಘಟನೆಗಳು, ಶಿಕ್ಷಣ ಸಂಸ್ಥೆಗಳು, ನಗರ ಹಾಗೂ ಗ್ರಾಮೀಣ ಭಾಗದ ಗಣ್ಯರು, ಕನ್ನಡ ಪರ ಅಭಿಮಾನಿಗಳು ಸೇರಿಕೊಂಡು ಈ ಸಮ್ಮೇಳನವನ್ನು ಅದ್ಧೂರಿಯಾಗಿ ಜರುಗಿಸೋಣ ಎಂದು ಹೇಳಿದರು. ಈ ಸಮಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳಾದ ಎಸ್.ವಿ. ಜಾಮಗೊಂಡ್, ಆರ್.ಎಸ್. ಹೇಪರ್ಗಿ, ಎಂ.ಜಿ. ಕತ್ತಿ, ಆರ್.ಎಂ. ಹಂಚಾಟೆ, ಜೈಭೀಮ್, ಎಸ್. ಮುತ್ತಗಿ, ಪಿ.ಬಿ. ಗುಬ್ಬೇವಾಡ, ಪಿ.ಆರ್. ಪೊಲೀಸ್ ಪಾಟೀಲ್, ಎಂ.ಎಚ್. ಹಂದ್ರಾಳ್, ಸಂಗನಗೌಡ ಅಸ್ಕಿ, ಪ್ರಭುಗೌಡ ಚೌಧರಿ ಹಲವರು ಭಾಗವಹಿಸಿದ್ದರು. ವಿಜಯಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪಾಜಿ ಮೋಟಾರ್ಸ್ ಅವರಿಂದ ಎಲ್ಲ ತರಹದ ಹಳೆಯ ವಾಹನಗಳು ಸಿಗುತ್ತಿವೆ. ಅದು ಅತಿ ಕಡಿಮೆ ಬೆಲೆಯಲ್ಲಿ. ಅಪ್ಪಾಜಿ ಮೋಟಾರ್ಸ್ ಅವರಿಂದ ಪ್ರತಿ ರವಿವಾರ ಧಮಾಕ ಹಳೆ ವಾಹನ ಸೇಲ್. ಇಲ್ಲಿ ಇನೋವಾ, ಸಫಾರಿ, ಕ್ರೇಟಾ, ಎಕ್ಸ್.ವಿ. ಟಾಟಾ, ವಿಸ್ತಾ, ಇಂಡಿಕಾ, ಲಾರಿ, ಜೆಸಿಬಿ, ಮೋಟಾರ್ ಸೈಕಲ್, ಕ್ರೇನ್ ಸಹ ಇಲ್ಲಿ ಲಭ್ಯವಿರುತ್ತದೆ. ಎಲ್ಲ ವಾಹನಗಳನ್ನು ಖರೀದಿಸಲು ಒಮ್ಮೆ ಭೇಟಿ ನೀಡಿ. ವಿಳಾಸ: ಮನಗುಳಿ ರೋಡ್, ಕಿಯಾ ಶೋರೂಮ್ ಎದುರುಗಡೆ, ವಿಜಯಪುರ. ಮೊಬೈಲ್ ನಂಬರ್ 9686861796. ಇದೀಗ ತಾನೇ ತಾಳಿಕೋಟೆ ತಾಲೂಕು ಆದ ನಂತರ, ಹೊಸ ತಾಲೂಕು ರಚನೆಯಾದ ನಂತರ ಇದೇ ಪ್ರಥಮ ಬಾರಿಗೆ ತಾಲೂಕಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಬೇಕು ಅಂತಕ್ಕಂಥ ವಿಚಾರವಾಗಿ ಜಿಲ್ಲಾ ಅಧ್ಯಕ್ಷರು ನಮಗೆ ಆದೇಶಿಸಿದರ ಪ್ರಯುಕ್ತ ಇವತ್ತು ನಾವೆಲ್ಲ ಭಾಳಷ್ಟು ತಯಾರಿ ಮಾಡಿಕೊಂಡು ಇವತ್ತಿನ ದಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಎಲ್ಲಿ ಮಾಡಬೇಕು ಹಾಗೂ ದಿನಾಂಕ ಪ್ರಕಟಿಸಬೇಕು ಅನ್ನೋಂಥ ವಿಚಾರದೊಳಗೆ ಬಂದಾಗ ನಾವೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಮೊನ್ನೆ ತೀರ್ಮಾನಿಸಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಾಗಿದೆ. ಈ ಸಮ್ಮೇಳನವನ್ನು ದಿನಾಂಕ ಅಕ್ಟೋಬರ್ 1ರಂದು ಈ ಸಮ್ಮೇಳನವನ್ನು ನಡೆಸಬೇಕಂತಕ್ಕ ಒಂದು ದಿನದ ಸಮ್ಮೇಳನವನ್ನು ನಡೆಸಬೇಕಂತ ವಿಚಾರದಲ್ಲಿ ದಿನಾಂಕ ಪ್ರಕಟಣೆ ಮಾಡ್ತಾ ಇದ್ದೇವೆ. ಜೊತೆಗೆ ಈ ಸ್ಥಳ ಶ್ರೀಮಾನ್ ಎಚ್.ಎಸ್. ಪಾಟೀಲರ ವಿದ್ಯಾಸಂಸ್ಥೆ ಸಭಾಭವನದಲ್ಲಿ ಆ ಸ್ಥಳವನ್ನು ಈಗಾಗಲೇ ನಿಗದಿ ಮಾಡಿದ್ದಾಗಿದೆ. ಈ ಒಂದು ವಿಚಾರವಾಗಿ ಇದರ ತಯಾರಿಗಾಗಿ ತಾಳಿಕೋಟೆಯ ಹಲವಾರು ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಶಿಕ್ಷಣ ಸಂಸ್ಥೆಗಳು, ನಮ್ಮೆಲ್ಲ ಪದಾಧಿಕಾರಿಗಳನ್ನು ಒಳಗೊಂಡು ಸಮಸ್ತ ತಾಳಿಕೋಟೆಯ ಎಲ್ಲ ಕನ್ನಡದ ಮನಸ್ಸುಗಳು, ಸರ್ವ ಸದಸ್ಯರು, ಊರಿನ ನಾಗರಿಕರು ಹಾಗೂ ಎಲ್ಲ ನಮ್ಮ ತಾಳಿಕೋಟೆಯ ಸುತ್ತಮುತ್ತಲಿನ ತಾಳಿಕೋಟೆ ತಾಲೂಕಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲ ಕೈಜೋಡಿಸಿ ಈ ಒಂದು ಕಾರ್ಯಕ್ರಮವನ್ನು, ಕನ್ನಡ ತಾಯಿಯ ತೇರನ್ನು ಎಳೆಯುವಂಥ ಸಂದರ್ಭದಲ್ಲಿ ತಾವೆಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರು, ಸಹೋದರರನ್ನ ನಾನಿವತ್ತು ಭಾಳಷ್ಟು ವಿನಂತಿಪೂರ್ವಕವಾಗಿ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂತಂದ್ರೆ, ಹೆಚ್ಚು ಪ್ರಚಾರ ಮಾಡೋದ್ರ ಜೊತೆಗೆ ಈ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಹೆಚ್ಚು ಪ್ರಚಾರ ನೀಡಿ ಪ್ರತಿಯೊಂದು ಹಳ್ಳಿಗೂ, ತಾಲೂಕಿನ ಪ್ರತಿಯೊಂದು ಹಳ್ಳಿಗೂ ಈ ವಿಷಯ ಮುಟ್ಟಿಸುವಂಥ ಕೆಲಸ ತಮ್ಮಿಂದ ಆಗಲಿ, ಆ ಒಂದು ಮಹದಾಶೆಯಿಂದ ನಾವೆಲ್ಲ ಪದಾಧಿಕಾರಿಗಳು ಇವತ್ತು ಸೇರಿದ್ದಾಗಿದೆ. ಇನ್ನು ಮುಖ್ಯವಾಗಿ ಪದಾಧಿಕಾರಿಗಳು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು, ನಾವೆಲ್ಲ ಸಾರ್ವಜನಿಕರು, ಶಿಕ್ಷಣ ಸಂಸ್ಥೆಗಳು ಕೂಡಿಕೊಂಡು ಈ ಒಂದು ಅದ್ದೂರಿಯಾದಂಥ ಕನ್ನಡವನ್ನು ತೀರ ಎಳೆಯೋಣ ಅಂತಿಕೊಂಡು ಆಶಿಸುತ್ತೇನೆ. ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ನ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು, ಆರೈಕೆ ಮಾಡಲು, ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನು ಪೂರೈಸಲಾಗುವುದು.
ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು. 24/7 ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ. ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು. ಸೂಚನೆ: ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು. ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್. ಮೊಬೈಲ್ ನಂಬರ್ 9632880666 ಮತ್ತು 9632458502.